ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಚಕ್ಕಿನುಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮುಕ್ಕಾಲು ಪಾವ್ ಅಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಡಬೇಕು. ಆಮೇಲೆ ಬಿಳಿ ಎಳ್ಳನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ರೆಡ್ಡಿಶ್ ಆಗೋವರೆಗೂ ಫ್ರೈ ಮಾಡ್ಬೋದು. ಬೇಕಾದರೆ ನೀವು ಕಪ್ಪೆಳ್ಳು ಬೇಕಾದರೂ ತೊಗೋಬೋದು. ಅದು ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಪ್ರೋಸೆಸ್ಸೇ. ಅದನ್ನು ಬಿಸಿ ಮಾಡ್ಕೋಬೇಕು. ನೆಕ್ಸ್ಟ್ ಬಿಸಿ ಮಾಡಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಅರ್ಧ kg ಕಡಲೆ ತೊಗೋಬೇಕು. ಕಡಲೆನೂ ಕೂಡ ನೀಟಾಗಿ ಪುಡಿ ಮಾಡಬೇಕು. ಅರ್ಧ kg ಕೊಬ್ಬರಿ, ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಳ್ಳು, ಕೊಬ್ಬರಿ ಮತ್ತು ಕಡಲೆ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಬೆಲ್ಲನ ಚೆನ್ನಾಗಿ ಕುಟ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡಬೇಕು. ಇದಕ್ಕೇನು ಕಜ್ಜಾಯದ ಪಾಕ ಥರ ಗಟ್ಟಿ ಪಾಕ ಬರೋ ಹಾಗೇನಿಲ್ಲ. ಸೊ ಲೈಟಾಗಿ 2 ಎಳೆ ಪಾಕ ಬಂದರೂ ಸಾಕಾಗುತ್ತೆ. ನೆಕ್ಸ್ಟ್ ಇದು ಪಾಕ ಬಂದಮೇಲೆ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ನಾವು ಪುಡಿ ಇಟ್ಕೊಂಡಿರ್ತೀವಲ್ಲ, ಸೊ ಆ ಪುಡಿಗೆ ಈ ಬೆಲ್ಲದ ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು. ನಮ್ಮ ಇಷ್ಟ ಬಂದಿರ್ತಿರೋ ರೀತಿಲಿ ಉಂಡೆಗಳನ್ನ ನಾವು ಮಾಡ್ಕೋಬೋದು. ಈ ರೀತಿ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ನಾವು ನೆನೆಸಿಟ್ಟಿರೋ ಅಕ್ಕಿನ, ಅದು ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಆದರೂ ನೆಂದಿರಬೇಕು. ಆ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಾವು ದೋಸೆ ಅದಕ್ಕೆ ಹೆಂಗೆ ಮಾಡ್ಕೋತೀವೋ ಹಾಗೆ ಮಾಡ್ಕೋಬೇಕು. ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ದೋಸೆ ಆದದ ರೀತಿಯಲ್ಲಿ ಇದನ್ನು ನಾವು ರುಬ್ಕೊಂಡು ಅದನ್ನು ಪಾತ್ರೆಗೆ ಬದಲಾಯಿಸ್ಕೋಬೇಕು. ನಂತರ ನಾವು ಎಣ್ಣೆಯನ್ನು ಕಾಯಕ್ಕಿಡಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ನಾವು ಮಾಡಿಟ್ಕೊಂಡಿರೋ ಚಿಕ್ಕ ಚಿಕ್ಕ ಉಂಡೆಗಳನ್ನ ಈ ದೋಸೆ ಹಿಟ್ಟಿನೊಳಗಡೆ ಹದ್ದುಬಿಟ್ಟು ಬಿಸಿ ಎಣ್ಣೆ ಒಳಗಡೆ ಕಾಯೋಕ್ಕೆ ಅದನ್ನು ಬಿಡಬೇಕು. ಕಾದ್ಮೇಲೆ ಅದು ಸ್ವಲ್ಪ ಕೆಂಪಾಗೋರಿವರೆಗೂ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ನಮ್ಮ ಈ ಬಿಸಿ ಬಿಸಿ ಚಕ್ಕಿನುಂಡೆ ರೆಡಿ ಆಗುತ್ತೆ. ಸೊ ನೀವು ಮಾಡಿ ಹೇಗಿತ್ತು ಟೇಸ್ಟ್ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.